ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ನಗರದ ಶ್ರೀ ಬಸವೇಶ್ವರ ಬ್ಯಾಂಕ್ನಲ್ಲಿ 1984ರಿಂದ ಸತತವಾಗಿ ಅಧ್ಯಕ್ಷರಾಗಿರುವಂತಹ ಮತ್ತು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರಲ್ಲಿ 3 ಬಾರಿ ನಿರ್ದೇಶಕರು ಹಾಗೂ ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರ ಹಾಗೂ ನಗರ ಯೋಜನಾ ಪ್ರಾಧಿಕಾರಗಳ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಬೆಂಗಳೂರು ಮಾಜಿ ಚುನಾಯಿತ ನಿರ್ದೇಶಕರು ಹಾಗೂ ಸುಮಾರು 40 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಹಿರಿಯ ಮುಖಂಡರಾದ ಶ್ರೀ ಪ್ರಕಾಶ್ ಈಶ್ವರಪ್ಪ ತಪ್ಶೆಟ್ಟಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಸರ್, ತಾವು ಒಂದು ಸಹಕಾರಿ ರಂಗದಲ್ಲಾಗಲಿ, ಒಂದು ಸಮಾಜ ಸೇವೆಯಲ್ಲಾಗಲಿ, ಒಂದು ರಾಜಕೀಯ ರಂಗದಲ್ಲಾಗಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಸರ್, ನಾನು ಹುಟ್ಟಿದ್ದು 6/5/1953 ಬೆಳಗಾವಿ ತಾಲೂಕಿನ ಹುಕ್ಕೇರಿ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಒಂದು ಗ್ರಾಮದಲ್ಲಿ. ನಾನು 2ರ ಸನ್. ಅಂದರೆ ನನ್ನ ತಾಯಿ ಹೆಸರು ಆನಂದ, ನನ್ನ ತಂದೆ ಹೆಸರು ಈಶ್ವರಪ್ಪ. ಒಂದು ಒಳ್ಳೆಯ ಗಣ್ಯ ವ್ಯಕ್ತಿ ಇರ್ತಕ್ಕಂಥದ್ದು, ಗಣ್ಯ ಮನೆತನ, ಒಂದು ಇಲ್ಲಿ ಇರ್ತಕ್ಕಂಥ ಬಾಗಲಕೋಟೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಮನೆತನ ಮತ್ತು ವ್ಯಾಪಾರಿ ಮತ್ತು ಒಕ್ಕಲತನ ಮಾಡ್ತಂಥ ಬಂದಂಥ ಒಂದು ಕುಟುಂಬ ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಒಂದು ರಾಜಕೀಯ ರಂಗಕ್ಕೆ ಮತ್ತು ಒಂದು ಸಾಮಾಜಿಕ ರಂಗಕ್ಕೆ ಯಾವ ರೀತಿ ತಾವು ಪಾದಾರ್ಪಣೆ ಮಾಡಿರಿ? ನಾನು ರಾಜಕೀಯ ಸೇರೋದಕ್ಕಿಂತ ಮುಂಚೆ ನನ್ನ ಇರ್ತಕ್ಕಂಥ 1983 ಡಿಸೆಂಬರ್ ಅಂದರೆ 1984 ಅಂತ ತಿಳ್ಕೊಳ್ಳಿ. ಆ ಹೊತ್ತಿನಾಗ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಒಬ್ಬರು ಸೋದರಮ್ಮವರು ನಮ್ಮ ಬಸವೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ ಒಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದರು. ಅವರು ನನ್ನ ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ಬರಲಿಕ್ಕೆ ಅವರೇ ಪ್ರೇರಣೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಾನು ಮಾಡಬೇಕನ್ನುವಂಥದ್ದು ಒಂದು ಅಭಿಲಾಷೆ ನನ್ನಲ್ಲಿ ಇತ್ತು. ಆ ಒಂದು ಅಭಿಲಾಷೆಗೆ ಅವರು ಸಹ ನನಗೆ ಒಂದು ಸಹಕಾರ ಕೊಟ್ಟು ಸ್ಫೂರ್ತಿಯನ್ನು ಕೊಟ್ಟಿದ್ದರು. ಆವಾಗ 1983 ಡಿಸೆಂಬರ್ನಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಹಕಾರಿ ಬ್ಯಾಂಕಿನ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನಾನು ಚುನಾಯಿತನಾದೆ. ಒಂದು ಒಳ್ಳೆಯ ಮತ ಪಡೆದು ಆರಿಸಿ ಬಂದು ಅದೇ ವರ್ಷ ನಾನು ಆ ಬ್ಯಾಂಕಿನ ಅಧ್ಯಕ್ಷನಾಗಿಯೂ ಚುನಾಯಿತನಾದೆ. ಈ ರೀತಿಯಾಗಿ ತಾವು ಒಂದು ಸಹಕಾರಿ ರಂಗಕ್ಕೆ ಬಂದು ನಾನು ರಾಜಕೀಯತೆ ಹೆಚ್ಚಿಗೆ ಸಹಕಾರಿ ಕ್ಷೇತ್ರದಂತ ಮತ್ತು ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕವಾಗಿ, ಅದರಲ್ಲಿ ಕ್ರೀಡಾ ಅನ್ನುವಂಥದ್ದು ಏನಿದೆಯಲ್ಲ, ಕ್ರೀಡೆಯಲ್ಲಿನೂ ಬಹಳ. ಯಾಕಂದರೆ ನಾನು ಟೇಬಲ್ ಟೆನ್ನಿಸ್ ಯೂನಿವರ್ಸಿಟಿ ಬ್ಲೂ ಕ್ರಿಕೆಟ್ ಮಾಡ್ತಾ ಇದ್ದೆ, ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದೆ, ಹಾಕಿ ಆಡ್ತಾ ಇದ್ದೆ. ಅದರಲ್ಲಿ ನನ್ನ ಪ್ರಮುಖವಾದಂಥ ಒಂದು ಕ್ರೀಡೆಯಪ್ಪ ಅಂತಂದ್ರೆ ಟೇಬಲ್ ಟೆನ್ನಿಸ್. ನಾನು ಹೆಚ್ಚು ಕಡಿಮೆ TT ಪ್ರಕಾಶ್ ಅಂತಿದ್ದೆ ನನಗೆ. ತಮಗೆ ಒಂದು ಕ್ರೀಡೆಯಲ್ಲಿ ಒಂದು ಬೆನ್ನೆಲುಬಾಗಿ ನಿಂತವರು. ಕ್ರೀಡೆಯಲ್ಲಿ ನಾನು ಬಾಗಲಕೋಟೆ ಸಿಟಿ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ ಸಹ ಟೇಬಲ್ ಟೆನ್ನಿಸ್ ಪಂದ್ಯಾಟಗಳನ್ನು ಸಹ ನಾನು ಕಂಡಕ್ಟ್ ಮಾಡಿದ್ದೀನಿ. ತುಂಬ ಸಂತೋಷ ಸರ್. ಸರ್, ಈ ರೀತಿಯಾಗಿ ತಾವು ಒಂದು ಪ್ರೇರೇಪಣೆಗೊಂಡು ಸಮಾಜ ಸೇವೆಗೆ ಮುಂದಿದ್ರಿ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಕ್ರೀಡಾ ಚಟುವಟಿಕೆಗಳಲ್ಲಿ ತಾವು ಯಾವ ರೀತಿ ತೊಡಗಿಸ್ಕೊಂಡಿದ್ದೀರಿ? ಅಲ್ಲ, ಕ್ರೀಡಾ ಚಟುವಟಿಕೆ ಅಂತ ಹೇಳಿದ್ದಿಲ್ಲ. ನಾನು ವಿದ್ಯಾರ್ಥಿ ಜೀವನದಿಂದಲೂ ಕ್ರೀಡೆ ಬಗ್ಗೆ ಬಹಳ ಆಸಕ್ತಿ ಇದೆ. ನಾನು ಅವಾಗ ಮೈನರ್ ಗೇಮ್ಸ್ ಸೆಕ್ರೆಟರಿ ಆಗಿದ್ದೆ. ನಂತರ ವಿದ್ಯಾರ್ಥಿ ಇದರಲ್ಲಿ ಕಾಲೇಜಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ. ನಂತರ ಬಾಗಲಕೋಟೆ ಇದರಲ್ಲಿ ಒಂದು ಬಾಗಲಕೋಟೆ ಸಿಟಿ ಸ್ಪೋರ್ಟ್ಸ್ ಕ್ಲಬ್ ಅಂತಿದೆ. ಆ ಸಿಟಿ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಅವತ್ತಿನ ಹಾಕಿ ಟೂರ್ನಮೆಂಟ್ ಮಾಡಿದ್ದೇವೆ, ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಮಾಡಿದ್ವಿ, ವಾಲಿಬಾಲ್ ಟೂರ್ನಮೆಂಟ್ ಮಾಡಿದ್ವಿ. ಇನ್ನಿತರ ಬೇರೆ ಬೇರೆ ರಾಜ್ಯಗಳಿಂದ ಕ್ರೀಡಾಪಟುಗಳನ್ನು ಕರೆಸಿ ಅವನ್ನ ನಮ್ಮ ಪಂದ್ಯಾಟಗಳನ್ನು ಏರ್ಪಡಿತು ಮಾಡಿದಂಥ ಒಂದು ಸಂಘಟನೆ ಮಾಡಿದಂಥ ಒಂದು ಆ ಸಂದರ್ಭದಲ್ಲಿ ಮಾಡಿದಂಥ ಶ್ರೇಯಸ್ಸು ನಾನು ಸಿಗ್ಬೋದು ಅಂತ ಹೇಳ್ತೀನಿ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಸಂತ್ರಸ್ತರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ಕೊಟ್ಟಿದ್ದೀವಿ? ಅದೇ ಸಂತ್ರಸ್ತರ ಅಂತರ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ 1997-98ರಲ್ಲಿ ನೇಮಕಗೊಂಡ ನಂತರ ಅವಾಗಿನ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ನೀರಿನಲ್ಲಿ ಮುಳುಗಡೆ ಆಗ್ತಕ್ಕಂಥ ಒಂದು ಅತ್ಯಂತ ದೊಡ್ಡದ ಪಟ್ಟಣ ಇದು. ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಪಟ್ಟಣ ಮುಳುಗಡೆ ಆಗ್ತಕ್ಕಂಥದ್ದು. ಅದಕ್ಕೆ ಕೊಡಬೇಕಾದಂಥದ್ದು ನಿವೇಶನ ಯಾವ ರೀತಿ ಕೊಡಬೇಕು, ಪರಿಹಾರಧನ ಯಾವ ರೀತಿ ಕೊಡಬೇಕು ಅಂತ ಇರ್ತಕ್ಕಂಥ ಅವರಿಗೆ ಇರ್ತಕ್ಕಂಥ ಯಾವ ರೀತಿ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು ಕನಿಷ್ಠ ಒಂದು ಬಹುತೇಕ ನನ್ನ ಅವಧಿಯಲ್ಲಿ 3,000 ನಿವೇಶನಗಳನ್ನು ಸಂತ್ರಸ್ತರಿಗೆ ಹಂಚಿದ್ದು ನನ್ನ ಒಂದು ಇದಕ್ಕೆ ಶ್ರೇಯಸ್ಸಿಗೆ ಒಂದು ಇದು ಸಾಕ್ಷಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಸಿಗ್ತಕ್ಕಂಥ ಪರಿಹಾರ ನಿಧಿ ಅವ್ರ ಮನೆಗೆ ಹೋಗಿ ಮುಗಿಸಿದ್ದೀನಿ. ಅಂದರೆ ಚೆಕ್ ಮೂಲಕ ಅವ್ರಿಗೆ ಕಳ್ಕೊಂಡಂಥ ಆಸ್ತಿಗಳೇನಿದಾವೆ ಆಸ್ತಿಗೆ ಮೌಲ್ಯಗಳು ಮಾಡಿ ಕಾಂಪನ್ಸೇಷನ್ ಕೊಡಬೇಕಾದ್ರೆ ಅವ್ರ ಮನೆಗೆ ಹೋಗಿ ಅಂದ್ರೆ ಅವ್ರು ಅಲ್ಲಿ ಬೇಕಾಗಿಲ್ಲ, ನಮ್ಮ ಕಚೇರಿ ಬರಬೇಕಾಗಿದ್ದಿಲ್ಲ. ಅವ್ರು ಯಾರ ಮೂಲಕನೂ ಆಗಲಿ ಮಧ್ಯವರ್ತಿಗಳ ಮೂಲಕಲಾಗಲಿ ಪಡಿಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ನಾನೇ ಸ್ವತಃ ಹೋಗಿ ಅವ್ರು ಕರೆಸಿ ಒಂದೊಂದು ಕಡೆ ಕೂಡಿಸಿ ಅವ್ರನ್ನ ಕರೆದು ಅವ್ರಿಗೆ ಇದನ್ನು ಪರಿಹಾರವನ್ನು ಕೊಟ್ಟಂಥದ್ದು ಕೀರ್ತಿ ನಂದೆ ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಧಾರ್ಮಿಕವಾಗಿ ಕೂಡ ತಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಅಂತ ಹೇಳಿದ್ರು. ಯಾವ ರೀತಿ ಮಾಡಿದ್ರಿ? ಧಾರ್ಮಿಕ ಕಾರ್ಯ ಕೆಲಸಕ್ಕೆ ಬರ್ತಾ ಅನೇಕ ಗುಡಿ ಗುಂಡಾರಗಳಿಗೆ ಸಾಕಷ್ಟು ನಮ್ಮ ಬ್ಯಾಂಕಿನಿಂದ ಸಹಾಯ ಮಾಡಿದ್ದಾಗಿದೆ. ಅವರಿಗೆ ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದಾಗಿದೆ. ನಂತರ ಬಾಗಲಕೋಟೆ
ಬಾಗಲಕೋಟೆಯಲ್ಲಿ ಮೋಟಿ ಬಸವೇಶ್ವರ ಜಾತ್ರೆ ಅಂತ ಅತ್ಯಂತ ಒಳ್ಳೆಯ ಒಂದು ಜಾತ್ರೆ ಆಗ್ತದೆ. ಅದಕ್ಕೆ ಅದರ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೂ ಸಹಾಯ ಮಾಡಿದ್ದೀನಿ. ಅಂತ ಇನ್ನೇನು ಬರ್ತಕ್ಕಂಥ ಜಾತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸಿಗಬೇಕಂತ ಮೂಲಭೂತ ಸೌಕರ್ಯಗಳು ಕೊಟ್ಟು ನಾನು ಸಹಾಯ ಮಾಡಿದ್ದೀನಿ ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ರಂಗನೂ ಒಂದು ಮುಖ್ಯ ಆಗ್ತದೆ ಸರ್. ಶಿಕ್ಷಣ ರಂಗಕ್ಕೆ ತಮ್ಮ ಕೊಡುಗೆ ಸರ್? ಶಿಕ್ಷಣ ರಂಗಕ್ಕೆ ಶಿಕ್ಷಣ ಬಹಳ ಮುಖ್ಯ. ಯಾಕಂದರೆ ಈಗಿನ ಇದರ ದಿನಮಾನದಲ್ಲಿ, ಈಗಿನ ಜನ್ರೇಷನ್ದಲ್ಲಿ ಶಿಕ್ಷಣ ಅನ್ನುವಂಥದ್ದು ಯಾವ ರೀತಿ ನಾವು ಅವ್ರ ಶಿಕ್ಷಣ ಕೊಡಬೇಕು, ಯಾವ ರೀತಿ ಸಂಸ್ಕೃತಿ ಕಲಿಸ್ಬೇಕು, ನಮ್ಮ ಸಂಪ್ರದಾಯಗಳು ಯಾವ ಇರಬೇಕು, ನಮ್ಮ ಹಿರಿಯರು ಹಾಕಿ ಕೊಟ್ಟಂಥ ಮಾರ್ಗ ಯಾವ ರೀತಿ ಇರಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಯಾವುದೇ ಕ್ಷೇತ್ರ ಇದ್ದರೆ ಶಿಕ್ಷಣ ಕ್ಷೇತ್ರ. ತಾಯಿ ನಂತರ ಸಿಗಬೇಕಾದಂಥ ಎರಡನೇ ದ್ವಿತೀಯ ಸ್ಥಾನಪ್ಪ ಅಂದ್ರೆ ಶಿಕ್ಷಣ. ಅದಕ್ಕೆ ಕೊಡಬೇಕಾದಂಥದ್ದು. ಅದರ ದೃಷ್ಟಿಯಿಂದ ನಾನು ಇವತ್ತಿನ ದಿವಸ ತಮ್ಗೆ ಹೇಳ್ಬೇಕಂತಂದ್ರೆ ಅದು ಬಾಗಲಕೋಟೆಯಲ್ಲಿ ನಮ್ಮ ಅಜಯ್ ಸರ್ ನಾಯ್ಕರು ಅಂತ ಇದ್ದಾರೆ, ಮತ್ತೆ ಗೊತ್ತದ. ಅವರು ನಮ್ಮ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ. ಅವರು ಅಜಿತ್ PU ಕಾಲೇಜಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆನಂತರ ಅದೇ ರೀತಿ ನಮ್ಮ ಇದನ್ನು ತೇಜಾಸ್ ಇಂಟರ್ನ್ಯಾಷನಲ್ CBSE ಸ್ಕೂಲ್ ಅಂತಿದೆ. ಅದಕ್ಕೆ ನಮ್ಮ ಮುರುಗೇಶ್ ನಿರಾಣಿ ಅವರ ಸಾನ್ನಿಧ್ಯದಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಪ್ರಾಜೆಕ್ಟ್ ನೋಡಿರ್ಬೇಕು ನಿಮ್ಮ ದಾರಿ. ಅದೊಂದು 20 ಎಕರೆ ಇದರಲ್ಲಿ ಸಾಕಷ್ಟು ಎಲ್ಲ ರೀತಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಮಾಡಿ ಎಲ್ಲನೂ ಅವ್ರ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ರೆಸಿಡೆನ್ಷಿಯಲ್ ಇರ್ಬೋದು, ನಾನ್ ರೆಸಿಡೆನ್ಷಿಯಲ್ ಸಿಗಬೇಕಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಂಥ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಅದೇ ರೀತಿ ತಾವು ಹೋರಾಟಗಳಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಿ ಸರ್? ಹೋರಾಟದ ಮೊದಲಿಂದ ಹೋರಾಟನ ಬಂದದಂತ ಕಾಲೇಜ್ ಲೈಫ್ದಿಂದ ಹೋರಾಟ ಮಾಡ್ಕೊತ ಬಂದೀನಿ. ನಂತರ ಬಾಗಲಕೋಟೆ ನಾನು ಈ ಜಿಲ್ಲೆಯನ್ನು ಮಾಡಬೇಕಂತ ಸಂದರ್ಭದಲ್ಲಿ ಅವಾಗ SP ಪಾಟೀಲ್ ಅಂತ ತಿಳ್ಕೊಂಡು ಸಂತ್ರಸ್ತರಿದ್ರು, ಇದು ಸಂಸದರಿದ್ದರು. ಆ ಸಂಸದರಿದ್ದಾಗ ಅವರು ಅಧ್ಯಕ್ಷರಾಗಿದ್ದರು, ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದರು. ನಾನು ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೆ. ಅಂದರೆ ನಗರಸಭಾ ಅಧ್ಯಕ್ಷರಾಗಿಯೂ ಇದ್ದೆ, ಜನರಲ್ ಸೆಕ್ರೆಟರಿ ಕೆಲಸ ಮಾಡಿ ಕೊನೆಗೂ ನಮ್ಮ JH ಪಟೇಲ್ 1997 ಆಗಸ್ಟ್ 15ರಂದು ಬಂದು ಇಲ್ಲಿ ಬಾಗಲಕೋಟೆ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ಕೀರ್ತಿ ನಮ್ಗೆ ಸಲ್ಲಬೇಕು ಅಂತ ಹೇಳ್ತಾರೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಬಸವೇಶ್ವರ ಬ್ಯಾಂಕ್ನಲ್ಲಿ 1984ರಿಂದ ಸತತವಾಗಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. 34 ವರ್ಷ ಕಾಲ ತಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ಡೆವಲಪ್ಮೆಂಟ್ ಮಾಡಿದ್ರಿ? ಅಲ್ಲ, 1984ರಲ್ಲಿ ತೆಗೆದುಕೊಂಡಾಗ ಬಾಗಲಕೋಟೆ ನಮ್ಮ ಬ್ಯಾಂಕಿನ ಒಂದು ಪರಿಸ್ಥಿತಿ ಅಂತಂದ್ರೆ ಅವಾಗಿನ ಇರ್ತಕ್ಕಂಥ ಈ ನೆಟ್ವರ್ಕ್ ಇರಲಿಲ್ಲ. ಅವಾಗಿರ್ತಕ್ಕಂಥದ್ದು ಅವಾಗ 1984ರಲ್ಲಿ ಸದಸ್ಯರ ಸಂಖ್ಯೆ 3,000ದ ಮೇಲಿತ್ತು. ಇವತ್ತಿಗೆ 42,000 ಆಗಿದೆ. ಆನಂತರ ಅವಾಗಿರ್ತಕ್ಕಂಥ ಇದನ್ನು ಡಿಪಾಸಿಟು ಕೇವಲ 2,79,00,000 ಇತ್ತು. ಈಗ 800 ಕೋಟಿ ಆಗಿದೆ. ಅವಾಗ ಸಾಲ ಬಟವಾಡೆ ಮಾಡಿದರೆ ಕೇವಲ 79 ಲಕ್ಷ ಮಾಡಿದರು. ಈಗ 480 ಕೋಟಿ ಮಾಡಿದ್ದೇವೆ. ನಂತರ ಇರ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್ ಅವಾಗ ಇರ್ತಕ್ಕಂಥದ್ದು 82 ಕೋಟಿ, 82 ಲಕ್ಷ ಇತ್ತು. ಈಗ ಹೆಚ್ಚು ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ 801 ಕೋಟಿ ಆಗಿದೆ. ಹೀಗೆ ಅನೇಕ ಅಂತ ಅವಾಗಿರ್ತಕ್ಕಂಥ ಒಂದೇ ಒಂದು ಶಾಖೆ ಇತ್ತು. ಈಗ 27 ಶಾಖೆ ಆಗಿದೆ. ಮತ್ತು ಅವಾಗಿರ್ತಕ್ಕಂಥ ಸಿಬ್ಬಂದಿ ಕೇವಲ 17 ಜನ ಮಾತ್ರ ಸಿಬ್ಬಂದಿ ವರ್ಗದವರು ಇದ್ದರು. ಈಗ ಕನಿಷ್ಠ 300 ಜನ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವರ್ಷ ಅದನ್ನು ಪ್ರಗತಿ ಹಾಕೋದು ಹೊಂಟಿದೆ, ಅಭಿವೃದ್ಧಿ ಹಾಕೋದು ಹೊಂಟಿದೆ. ಮತ್ತು ಗ್ರಾಹಕರಿಗೆ ಸದಸ್ಯರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು ಯಾವ ರೀತಿ ಕೊಡಬೇಕು, ಅವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಯಾವ ರೀತಿ ಬೇಕು, ಅವರಿಗೆ ಯಾವ ರೀತಿಯಿಂದ ಅಭಿವೃದ್ಧಿ ಆಗಬೇಕು, ಆರ್ಥಿಕವಾಗಿ ಯಾವ ರೀತಿ ಸದೃಢ ಆಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವು ನಮ್ಮ ನಿರ್ದೇಶಕ ಮಂಡಳಿಯವರು ಜೊತೆಗೆ ನಮ್ಮ ಸಿಬ್ಬಂದಿಯವರು ಸಹ ನಮ್ಗೆ ಕೆಲಸ ಮಾಡ್ತಾ ಇದ್ದಾರೆ, ಸಹಾಯ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ ಎಲ್ಲ. ಅದು ಯಾಕಂದ್ರೆ ಅವರು ಕೆಲಸ ಮಾಡಿದ್ರಿಂದಲೇ ಇಷ್ಟೊಂದು ಪ್ರಗತಿ ಆಗಿದೆ ಅಂತ ಹೇಳ್ಬೋದು. ಅವ್ರಿಗೂ ನಮ್ಮಷ್ಟೇ ಅವರು ಕಾರಣೀಭೂತರು ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಇನ್ನು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರಲ್ಲಿ 3 ಬಾರಿ ನಿರ್ದೇಶಕರಾಗಿದ್ದೀರಿ. ಯಾವ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಅಲ್ಲ, ಜಿಲ್ಲಾ ಕೇಂದ್ರ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಪ್ಪ ಅಂದ್ರೆ ಅದ್ರ ಮೇಲಿ ಇರ್ತಕ್ಕಂಥದ್ದು ಕೋಆಪರೇಟಿವ್ ಸೆಕ್ಟರು, ಫಾರ್ಮಿಂಗ್ ಕಮ್ಯುನಿಟಿಗೆ ಮಾಡಬೇಕಾದಂಥ ಒಂದೊಂದು ರೈತರಿಗೆ ಕೊಡಬೇಕಾದಂಥ ಸಾಲ ಸೌಲಭ್ಯಗಳು ಯಾವ ರೀತಿ ಕೊಡಬೇಕು, ಬೆಳೆ ಸಾಲಗಳನ್ನ ಯಾವ ರೀತಿ ಕೊಡಬೇಕು, ಅವರಿಗೆ ಬೆಳೀಲಿಕ್ಕೆ ಯಾವ ಕೊಡಬೇಕು, ಹೈನುಗಾರಿಕೆ ಯಾವ ರೀತಿ ಮಾಡಬೇಕು, ಕುರಿ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಒಟ್ಟೆ ರೈತರಿಗೆ ಸಂಬಂಧಪಟ್ಟಂಥ ರೈತರಿಗೆ ಪೂರಕವಾದಂಥ ಸಾಲ ಸೌಲಭ್ಯಗಳು ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು ಮೇನ್ ಮೋಟೋ. ಅಂದರೆ ಕೋಆಪರೇಟಿವ್ ಸೆಕ್ಟರ್ನಲ್ಲಿ DCC ಬ್ಯಾಂಕ್ ಇರ್ತಕ್ಕಂಥದ್ದು ಹೆಚ್ಚು ಬಹುಪಾಲು ಕೊಡಬೇಕಂದ್ರೆ ಸಾಲ ಸೌಲಭ್ಯ ಕೊಡಬೇಕಾಗಿತ್ತು ರೈತರಿಗೆ. ಆ ರೈತರಿಗೆ ಕೊಡಬೇಕನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಅಂತ ಪ್ರತಿ ವರ್ಷ ನಮ್ಮದು ಡಿಪಾಸಿಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಸಾಲನೂ ಜಾಸ್ತಿ ಕೊಡ್ಕೊತ ಹೋಗ್ತಾ ಇದೆ, ಸದಸ್ಯರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದ್ದಾವೆ, ಮತ್ತು ಸಹಕಾರಿ ಸಂಘಗಳು ಜಾಸ್ತಿ ಆಗ್ತಾ ಇದ್ವಿ. ಅವರು ಪ್ರತಿ ಮೀಟಿಂಗ್ ಮಾಡ್ತೀವಿ. ಪ್ರತಿ ಮೀಟಿಂಗ್ ಮಾಡಿ ಅವ್ರಿಗೆ ಏನು ಬೇಡಿಕೆಗಳಿದಾವೆ ಅದನ್ನು ಪೂರೈಸಲಿಕ್ಕೆ ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಮೀಟಿಂಗಲ್ಲಿ ಯಾವ ರೀತಿ ಚರ್ಚೆ ಮಾಡಬೇಕು, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬಂದ್ವಿ. ಅದೇ ಬಂದು ಅವರು ಅಷ್ಟೇ ಸಂತೋಷದಿಂದ ಇದ್ದಾರೆ, ನಾವು ಕೆಲಸ ಮಾಡಬೇಕು ಅನ್ನೋಂಥ ಅಷ್ಟೇ ಝೀಲ ನಮ್ಮಲ್ಲಿನೂ ಇದೆ ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಇನ್ನು ಕರ್ನಾಟಕ ರಾಜ್ಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ ಬೆಂಗಳೂರು ಇದರಲ್ಲಿ ತಾವು ಮಾಜಿ ಚುನಾಯಿತ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಈ ನಿರ್ದೇಶಕರ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ದೀರಿ ಸರ್? ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಏನಿದಾವಲ್ಲ,
ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಡಿಪಾರ್ಟ್ಮೆಂಟ್ ಯಾವ ರೀತಿ ನಮಗೆ ತೊಂದರೆ ಕೊಡ್ಬೋದು, ಡಿಪಾರ್ಟ್ಮೆಂಟ್ ಯಾವ ರೀತಿ ಪರಿಹಾರ ಕಂಡ್ಕೊಳ್ಬೋದು. ಯಾಕಂದ್ರೆ ನಮ್ಮ ಎಲ್ಲಿದಪ್ಪ ಅಂದರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಅದಾಗ RCS ಅಂತ ಇರ್ತದೆ, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ತಿಳ್ಕೊಂಡು ಅದಕ್ಕೊಬ್ಬರು ರಿಜಿಸ್ಟರ್ ಇರ್ತಾರೆ. ಅವರು ಮೇಲಿನ ಮೇಲೆ ಸುತ್ತೋಲೆಯನ್ನು ಕಳಿಸ್ತಿರ್ತಾರೆ, ಡೈರೆಕ್ಷನ್ಸ್ ಕಳಿಸ್ಕೊಡ್ತಾ ಇರ್ತಾರೆ. ಕೆಲವು ಡೈರೆಕ್ಷನ್ಸು ಕೆಲವು ನಮಗೆ ಅನುಕೂಲ ಆಗುವಂಥ ಇರ್ತಾವೆ, ಕೆಲವು ನಮಗೆ ಮಾರಕ ಆಗುವಂಥ ಇರ್ತಾವೆ. ಜೊತೆಗೆ RBI ನಾವು ಯಾಕಂದ್ರೆ ವಿ ಆರ್ ಕಂಟ್ರೋಲ್ ಬೈ 2 ಡಿಪಾರ್ಟ್ಮೆಂಟ್ಸ್, RCS ಒಂದು ಅಂಡ್ RBI ಅದು. RBIಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತಕ್ಕಂಥ ನೋಡಿದಿರಿ ನೀವು ಯಾವ ರೀತಿ ಸ್ವಲ್ಪ ಎಲ್ಲ ಕಡೆಯೂ ಮ್ಯಾನಿಪುಲೇಷನ್ ಆಗ್ತದೆ, ಮಿಸ್ಅಪ್ರಾಪ್ಷನ್ ಆಗೋದು, ನಂತರ ಸಹಕಾರಿ ಸಂಘಗಳ ಮೇಲೆ, ಬ್ಯಾಂಕ್ ಮೇಲೆ, ಕಮರ್ಷಿಯಲ್ ಬ್ಯಾಂಕ್ ಮೇಲೆ, ನ್ಯಾಷನಲ್ ಬ್ಯಾಂಕ್ ಮೇಲೆ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ಇಂಥವು ಏನೇನು ಸಮಸ್ಯೆ ಇದ್ರೂ ಅವ್ನು ಚರ್ಚೆ ಮಾಡಿ ಅಲ್ಲಿ ಇರ್ತಕ್ಕಂಥ ಒಂದು ಕಮಿಟಿ ಮಾಡಿ ಯಾರ ಮೂಲಕ ಹೋಗಬೇಕು, ಯಾರ ಜೊತೆ ನಾವು ಮಾತಾಡಬೇಕು, ನಮ್ಮ ಸಮಸ್ಯೆಗಳು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ನಿಯೋಗದಿಂದ ಹೋಗಿ ಯಾವ ಸಂಬಂಧಪಟ್ಟ ಖಾತೆಗೆ ಭೇಟಿ ಆಗಬೇಕು, ಸಂಬಂಧಪಟ್ಟ ಮಂತ್ರಿಗಳು ಭೇಟಿ ಆಗಬೇಕು, ಸಂಬಂಧಪಟ್ಟ ಅಧಿಕಾರಿನ ಭೇಟಿ ಆಗಬೇಕು. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್, GST, ನಂತರ ಇದನ್ನು ಬ್ರ್ಯಾಂಚ್ ಓಪನಿಂಗು, ಬ್ರ್ಯಾಂಚ್ ಪರ್ಮಿಷನ್ಸು, ಎಕ್ಸ್ಟೆನ್ಷನ್ಸ್ ಆಫ್ ಏರಿಯಾ, ಇವೆಲ್ಲ ಏನಾಗ್ತಾವೆ ಅದ್ರೊಳಗೆ ಬರ್ತಾವೆ. ಅದಕ್ಕೆ ಯಾವ ನಮ್ಮ ಸಮಸ್ಯೆ ಬರ್ತವೆ, ಯಾಕೆ ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ ಅನ್ನುವಂಥದ್ದು ಈ ನಮ್ಮ ಫೆಡರೇಷನ್ ಮೂಲಕ ಅವ್ರ ಮೇಲೆ ಒಂದು ಒತ್ತಡ ತಂದು ಆಗಲಿ ಅಥವಾ ಪ್ರಭಾವ ಬೀರಿ ಅದು ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಸಂತೋಷ ಸರ್. ಸರ್, ಈ ಹಿಂದೆ ಬಾಗಲಕೋಟೆ ನಗರಸಭೆಯಲ್ಲಿ ಒಂದು ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಸರ್? 1985ರಲ್ಲಿ ನಾನು 1 ಜನವರಿಯಿಂದ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷ ಆದಾಗ ಬಾಗಲಕೋಟೆ ಅಂತ ಅನ್ನುವಂಥದ್ದಲ್ಲ, ಪ್ರತಿಯೊಂದು ಬಾಗಲಕೋಟೆ ಅನ್ನೋದಕ್ಕಿಂತ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಟ್ಟಣ ಪಟ್ಟಣ ಪಂಚಾಯತಿಗಳು, ಈಗೇನು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಅಂತಾರಲ್ಲ, ಪುರಸಭೆ ಇರ್ತಿತ್ತು, ನಗರಸಭೆ, ನಮ್ಮ ನಗರಸಭೆ ಇತ್ತಂತ ಆರ್ಥಿಕವಾಗಿ ಭಾಳ ಅಂದ್ರೆ ಭಾಳ ಕಷ್ಟ ಕಾಲದಲ್ಲಿ. ಅವಾಗಂದ್ರೆ ದುಡ್ಡನ್ನೇ ಇರಲಿಲ್ಲ, ಯಾವುದೋ ಡೆವಲಪ್ಮೆಂಟ್ ಮಾಡಬೇಕು, ಇದು ಮಾಡಬೇಕು ಅನ್ನುವಂಥದ್ದು, ಯಾವ ರೀತಿ ಕೆಲಸ ಮಾಡಬೇಕು, ಮೂಲಭೂತ ಸೌಕರ್ಯ ಯಾರು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನುವಂಥದ್ದು. ಆ ಹೊತ್ತಿನಾಗ ಏನಾಗುತ್ತೆ, ದುಡ್ಡು ಎಲ್ಲರೂ ಕೆಲಸ ಮಾಡುವಂಥ ಸಂದರ್ಭ ಇರ್ತಾವಾಗ. ಅಂಥ ಹೊತ್ತಿನಾಗ ಆದರೂ ಸಹ ನಾನು 1986, 87, 88ರಲ್ಲಿ ನಾನು ಅತ್ಯಂತ ಒಳ್ಳೆಯ ಕೆಲಸ ಮಾಡಿ ಆ ನಗರಸಭೆಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪಡೆದಂಥ ಕೀರ್ತಿ ನಂದೇ ಅಂತ ಹೇಳ್ಬೋದು. ಯಾಕಂದ್ರೆ ಅದರ ನಂತರ ಯಾರಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಅವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳ ಕೆಲಸ ಇದ್ದರು. ಅವ್ರು ಒಂದ್ಸಲ ಉಡುಪಿಯಲ್ಲಿ ನನಗೆ ಪ್ರಶಸ್ತಿ ಕೊಟ್ಟರು, ಒಂದ್ಸಲ ಬೆಂಗಳೂರಲ್ಲಿ ಪ್ರಶಸ್ತಿ ಕೊಟ್ಟರು, ಒಂದ್ಸಲ 2 ಲಕ್ಷ ರೂಪಾಯಿ ಕೊಟ್ಟರು, ಒಂದ್ಸಲ 4 ಲಕ್ಷ ಕೊಟ್ಟರು. ಅಂಥ ಒಂದು ಕಷ್ಟ ಕಾಲದಲ್ಲಿ ಇದ್ದಾಗ ಕೊಟ್ಟಿದ್ದು ಅದು ದೊಡ್ಡದು. ಅವಾಗ ಆನಂತರ 5 ಲಕ್ಷ ರೂಪಾಯಿ ನನ್ನ ನಗರಸಭೆಗೆ HOD ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಇದರಿಂದ 5 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದು ಭಾಳ ದೊಡ್ಡ ಅಮೌಂಟ್ ಅದು ಅವಾಗ. ಈಗ ಸಾಕಷ್ಟು ಅನುಕೂಲ ಆಗಿದೆ, ಈಗ ಸಾಕಷ್ಟು ಅನುದಾನ ಬರ್ತಾ ಇದ್ದಾವೆ, ಸಾಕಷ್ಟು ಕೊಡ್ತಾ ಇದ್ದಾರೆ. ಈಗ ಏನು ಸಮಸ್ಯೆ ಇಲ್ಲ. ಈಗ ಕೆಲಸ ಮಾಡೋದೇ ಒಂದು ದೊಡ್ಡ ಸಮಸ್ಯೆ, ದುಡ್ಡು ಸಾಕಷ್ಟಿದೆ, ಕೆಲಸ ಮಾಡೋದೊಂದೇ ಸಮಸ್ಯೆ. ತುಂಬ ಸಂತೋಷ ಸರ್. ಸರ್, ಇನ್ನು ಅದೇ ರೀತಿ ತಮ್ಮ ಒಂದು ಭಾಗದ ಶಾಸಕರು ತಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಬಹುಶಃ ಏನು ಗುರುತಿರಬೇಕು, ನಮ್ಮ ಬಾಗಲಕೋಟೆ ಶಾಸಕರು ಅವ್ರ ಹೆಸರು ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು. ಒಳ್ಳೆಯ ಕೆಲಸಗಾರರು. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಮಗೂ ಅದು ಹೆಮ್ಮೆ ಅನಿಸ್ತದೆ. ನಮಗೆ ಇದಕ್ಕಿಂತ ಪೂರ್ವದಲ್ಲಿ ಅನೇಕ ವಿಷಯಗಳಲ್ಲಿ ನಮಗೆ ಅವರು ಭಿನ್ನಾಭಿಪ್ರಾಯ ಇದ್ದರೂ ಸಹ ಒಂದು ಬಾಗಲಕೋಟೆಯನ್ನು ಅಭಿವೃದ್ಧಿ ಕೆಲಸದಲ್ಲಿ ಅವರಿಗೆ ನಮಗೊಂದು ಹೊಂದಾಣಿಕೆ ಆಗಿ ಇವತ್ತಿನ ದಿವಸ ಅವರು ನಾವು ಭಾಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವರು ಹೊಂದಾಣಿಕೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ಕೆಲಸ ಮಾಡಬೇಕನ್ನುವಂಥ ಪ್ರವೃತ್ತಿ ಇದ್ದರಿಂದಲೇ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಅತ್ಯಂತ ಒಳ್ಳೆಯ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಅವರು ಬಹಳ ಸ್ಟ್ರಿಕ್ಟ್, ಅಂದರೆ ನಿಷ್ಠೆ, ಯಾವುದೋ ಪ್ರಾಮಾಣಿಕ ಮತ್ತು ಕೆಲಸ ಮಾಡಬೇಕು ಅನ್ನುವಂಥ ಛಲೆ ಇರೋದರಿಂದ ಎಲ್ಲ ಒಂದು ಅಧಿಕಾರಿಗಳ ಮೇಲಾಗಲಿ ಯಾವುದೇ ಇದ್ರ ಮೇಲೆ ಅವರ ಕೆಲಸ ಹೇಗೆ ತಗೋಬೇಕು ಅನ್ನುವಂಥದ್ದು ಅವರಲ್ಲಿ ಒಂದು ಗುಣ ಇದೆ. ಅವರು ಸ್ವಲ್ಪ ಸಿಟ್ಟಿನ ಸ್ವಭಾವ ಇರ್ಬೋದು, ಆ ಸಿಟ್ಟಿನ ಸ್ವಭಾವ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇರ್ತಕ್ಕಂಥ ಒಂದು ಸ್ವಭಾವ ಅದು. ಅದಕ್ಕೆ ನಾವು ಕೆಟ್ಟ ಅನ್ನಂಗಿಲ್ಲ. ಅದಕ್ಕಂದ್ರೆ ಇರ್ತಕ್ಕಂಥ ಸ್ವಭಾವ ಏನಿದಲ್ಪ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಬಟ್ ಅಭಿವೃದ್ಧಿ ಅಂತ ಏನು ಕೇಳಿದಲ್ಲ, ಅಭಿವೃದ್ಧಿಗೆ ಮಾತ್ರ ಅವರು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಶಾಸಕರು ಅಂತ ನಾವು ಕಂಡಂಥ ಶಾಸಕರು ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಇನ್ನು 40 ವರ್ಷ ಕಾಲಾವಧಿಯಲ್ಲಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ವೈಯಕ್ತಿಕವಾಗಿ ಮಾಡ್ತಾ ಬಂದಿದ್ದೀರಿ ಸರ್? ಸಾಮಾಜಿಕ ಕೆಲಸಪ್ಪ ಅಂತಂದ್ರೆ ನಮ್ಮ ನಗರಸಭೆಯೂ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಅಂತ ನಮ್ಮ ಸಹಕಾರಿ ಬ್ಯಾಂಕ್ ಏನಿದೆಲ್ಲ ಬಸವೇಶ್ವರ ಬ್ಯಾಂಕಿಗೆ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಜೊತೆಗೆ ಹೇಳಬೇಕಪ್ಪ ಅಂದ್ರೆ ಅತ್ಯಂತ ಕಷ್ಟ ಸಮಯದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಬ್ಯಾಂಕಿನಿಂದ ಪ್ರತಿ ವರ್ಷ SSLC, PUC, BCom, BSc, BA ಇವರಿಗಿರ್ತಕ್ಕಂಥ ಪ್ರಥಮ ದರ್ಜೆಯಲ್ಲಿ ಬರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮವಾಗಿ ಆಯ್ಕೆ ಆದಂಥ ಅವರಿಗೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ಹಣಕಾಸು ಸಹಾಯನೂ ಮಾಡ್ತೀವಿ, ಪ್ರಶಸ್ತಿನೂ ಕೊಡ್ತಾ ಇದ್ದೀವಿ. ಒಂದು ಆನಂತರ ಈ ಆರ್ಥಿಕವಾಗಿ ಹಿಂದುಳಿದಂಥ ಜನರಿಗೆ ಅವರಿಗೆ ಮದುವೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರ್ತದೆ. ಅಂಥ ದೃಷ್ಟಿಯಲ್ಲಿ ನಮ್ಮ ಸರ್ವಧರ್ಮ ಸಾಮೂಹಿಕ ಮದುವೆ ಮಾಡಿದ್ದೀವಿ, 2 ಸಲ ಮಾಡಿದ್ದೀವಿ.
2008ರಲ್ಲಿ ಮಾಡಿದ್ದೀನಿ. ಮೊನ್ನೆ ನಡೆದಂಥ 2018ರಲ್ಲಿ ಮಾಡಿದ್ವಿ. ಇಲ್ಲಿ ಎಲ್ಲ ಸರ್ವಧರ್ಮ ಗುರೂಜಿಯವರು ಕರೆಸಿ, ಸ್ವಾಮೀಜಿಯವರು ಕರೆಸಿ ಅವ್ರ ಸಮ್ಮುಖದಲ್ಲಿ ಕನಿಷ್ಠ 78 ಮುಂದಿನ ಸಾಮೂಹಿಕ ವಿವಾಹ ಮಾಡಿದ್ದ 2 ಸಲ ಮಾಡಿದ್ವಿ. ಆನಂತರ ಈಗ ಫ್ಲಡ್ ಬಂದಾಗ, ನೀರು ಬಂದಾಗ, ಆನಂತರ ಬರಗಾಲ ಬಿದ್ದಾಗ ಅವ್ರಿಗೆ ಪ್ರತಿಯೊಬ್ಬರು ಸಂತ್ರಸ್ತರಿಗೆ ನಮ್ಮ ಬ್ಯಾಂಕಿನ ಮೂಲಕ ಹೋಗಿ ಅವ್ರಿಗೆ ಧನ ಸಹಾಯ ಮಾಡೋದ್ರ ಜೊತೆಗೆ ಧಾನ್ಯ ಸಹಾಯ ಮಾಡೋದು, ಅವ್ರಿಗೆ ಬೇಕಾದಂಥ ಬಟ್ಟೆ ಬರಿಗಳನ್ನು ಕೊಟ್ಟು ಇನ್ನಿತರ ಬೇಕಾದಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಮತ್ತು ಸರ್ಕಾರಕ್ಕಾದರೂ ಸಹ ನಾವು ಬ್ಯಾಂಕಿನಿಂದ ಸಹಾಯಧನ ಮಾಡಿದ್ವಿ. ಒಂದು ಸಲ 6 ಲಕ್ಷ ರೂಪಾಯಿ ಮಾಡಿದ್ವಿ, ಒಂದು ಸಲ 5 ಲಕ್ಷ ರೂಪಾಯಿ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಯವರು ಸಹ ಕಾಂಟ್ರಿಬ್ಯೂಟ್ ಮಾಡಿದರೆ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ವಿ, ಬ್ಯಾಂಕಿನಿಂದ ಕಾಂಟ್ರಿಬ್ಯೂಟ್ ಮಾಡಿ ಈಗ ಇರ್ತಕ್ಕಂಥ ಒಟ್ಟೆ ಆರ್ಥಿಕವಾಗಿ ಹಿಂದುಳಿದವರಿಗಾಗಲಿ, ಕಷ್ಟ ಕಾಲ ಇರ್ತಂಥ ಸಾರ್ವಜನಿಕರಿಗಾಗಲಿ, ಜನತೆಗಾಗಲಿ, ಯಾಕಂದ್ರೆ ಮೊದಲೇ ನಮ್ಮ ಒಳಗಡೆ ಪ್ರದೇಶ ಬರಗಾಲ ಅನ್ನುವಂಥದ್ದು, ಹೆಚ್ಚಿಗೆ ಫ್ಲಡ್ ಬಂದು ಸಾಕಷ್ಟು ಅನಾಹುತಗಳಾಗಿದ್ದಾವೆ, ಗುರುತದವೆಲ್ಲ ದನ ಸಾಯಿದು, ಜನ ಸಾಯಿದು ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಬ್ಯಾಂಕಿನಿಂದಾಗಲಿ ನಾನು ವೈಯಕ್ತಿಕರು ಮಾಡಿದ್ದೀವಿ, ನಮ್ಮ ಸಿಬ್ಬಂದಿಯವರು ಮಾಡಿದ್ದಾರೆ, ನಗರಸಭೆಯಿಂದ ಮಾಡಿದ್ದೀವಿ. ಎಲ್ಲ ರೀತಿಯೂ ಸಹಾಯ ಮಾಡ್ತಕ್ಕಂಥ ಒಂದು ನನಗೆ ಅದೊಂದು ಗುಣ ಇದೆ, ಅಂದರೆ ಒಂದು ತೃಪ್ತಿ ಇದೆ ಮಾಡಿ ಅನ್ನುವಂಥದ್ದು. ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅದು ಇನ್ನೂ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ನಂಬಿಕೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಬಾಗಲಕೋಟೆ ಜನತೆಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಸರ್? ಬಾಗಲಕೋಟೆ ಜನತೆಗೆ ಸಂದೇಶ ಏನಪ್ಪ ಅಂದ್ರೆ, ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ದೊಡ್ಡ ಒಂದು ಅವ್ರಿಗೆ ಶರಣಾರ್ಥಿಗಳ ಜೊತೆಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ರಾಜಕೀಯ ಅನ್ನೋಕ್ಕಿಂತ ನಾನು ಸಾಮಾಜಿಕ ಜೀವನ ಪ್ರಾರಂಭ ಆಗಿದ್ದು 1984ರಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಆತಂಕಗಳಾಗದೆ ಸತತವಾಗಿ 36 ವರ್ಷದ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅವರಿಗೆ ಎಲ್ಲರಿಗೂ ಸೇವೆ ಮಾಡಲಿಕ್ಕೆ ಮಾಡಿಕೊಟ್ಟಂಥ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸದಸ್ಯರು, ಗ್ರಾಹಕರು, ನಮ್ಮ ಸಿಬ್ಬಂದಿಯವರು, ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ನಮ್ಮ ನಗರದ ಎಲ್ಲ ಜನತೆ, ಸಾರ್ವಜನಿಕರು ಸಹ ನಾನು ದೊಡ್ಡವ ಸಣ್ಣವ ಅನ್ನೋದೇ ಎಲ್ಲರೂ ನಮ್ಮವ ಅನ್ನುವಂಥದ್ದು ದೃಷ್ಟಿಕೋನ ಇಟ್ಕೊಂಡು ಎಲ್ಲ ರೀತಿಯೂ ಸಹಾಯ ಮಾಡಿ ಇವತ್ತು ದಿವಸ ಬಾಗಲಕೋಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇನ್ನೂ ಮುಂದೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಭಾವನೆ ಇಟ್ಕೊಂಡು ಅವ್ರಿಗೂ ಸಹ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಎಲ್ಲ ರಾಜಕಾರಣಿಗಳಿಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ನನಗೆ ನನ್ನ ಜೊತೆ ಒಡನಾಟ ಇದೆ, ಒಳ್ಳೆಯ ಬಾಂಧವ್ಯ ಇದೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೂ ಸಹ ನಾನು ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ತಮಗೂ ಧನ್ಯವಾದಗಳು. ತಮಿಳುನಾಡಿನ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತಹ ಶ್ರೀ ಬಸವೇಶ್ವರ ಬ್ಯಾಂಕ್ನಲ್ಲಿ 1984ರಿಂದ ಸತತವಾಗಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಶ್ರೀ ಪ್ರಕಾಶ್ ಈಶ್ವರಪ್ಪ ತಪ್ಶೆಟ್ಟಿ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗೆ ಲಾಗಿನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.